ಆಕಾಶ ಮಾರ್ಗದ ಹಳ್ಳಿಯೊಂದರಲ್ಲಿ ಅನಾಮಿಕ ಮನೆ ಇತ್ತು. ಮನೆಗೆ ಹತ್ತಿರ ಹೋದವರು ಕಣ್ಮರೆಯಾಗುತ್ತಿದ್ದರು. ಊರವರು ಆ ಮನೆಗೆ ಹೋಗಲು ಹೆದರುತ್ತಿದ್ದರು. ಒಂದು ದಿನ ರಾಹುಲ್ ಮತ್ತು ಅವನ ಸ್ನೇಹಿತರು ಕೌತುಕದಿಂದ ಆ ಮನೆಯತ್ತ ತೆರಳಿದರು. ಅಲ್ಲಿ ಯಾರೂ ಇರದಂತೆ ಕಂಡುಬಂದಿತು. ಆದರೆ ತಕ್ಷಣವೇ ಬಾಗಿಲು ತಾವೇ ಮುಚ್ಚಿತು. ಮಂದ ಬೆಳಕಿನಲ್ಲಿ ಮನೆಯ ಗೋಡೆಯ ಮೇಲೆ ವಿಸ್ಮಯಕರ ಕಾರ್ಟೂನ್ ಮುಖಗಳು ಮೂಡತೊಡಗಿದವು. ಅವು ನಗುತ್ತಲೇ ಇದ್ದವು. ಆದರೆ ಆ ನಗುವಿನಲ್ಲಿ ಭಯಭೀತಿಯ ಭಾವನೆ ಹೊಳೆಯುತ್ತಿತ್ತು. ಮಗುವಿನ ಕೃತಕ ನಗುವಿನ ಸದ್ದು ಮನೆಯ ಆಲೆಮಾಳೆಯಲ್ಲಿ ಭರಿತವಾಗಿ ಕೇಳಿ ಬಂದಿತು. ಹಸಿವು ಹೀಗೆ ಮುಗಿಯುವಂತೆ ಕಂಡ ಮೇಲೆ ಸ್ನೇಹಿತರು ದಾರಿ ಹುಡುಕಲು ಪ್ರಯತ್ನಿಸಿದರು. ಪ್ರತಿಯೊಂದು ದಾರಿ ಒಂದೇ ಜಾಗಕ್ಕೆ ತಿರುಗಿ ಬರುತ್ತಿತ್ತು. ಕೊನೆಗೆ ಭಯದ ನಡುವೆ ಒಂದೇ ಒಂದು ಬಾಗಿಲು ಹೊಳೆಯಿತು. ಅದು ತೆರೆಯುವಾಗ ಎಲೆಕ್ಟ್ರಿಕ್ ಶಾಕ್ ಎಂಬ ಭಯಾನಕ ಸ್ಪಂದನೆಗಳೊಂದಿಗೆ ಮನೆ ಸಂಪೂರ್ಣವಾಗಿ ಕರಗೇ ಬಿಟ್ಟಿತು. ಅದೇ ಕ್ಷಣದಲ್ಲಿ ಇಡೀ ಊರು ಅವರ ಕೀನು ಕೇಳಿತು. ಆದರೆ ಅವರು ಕಂಡದ್ದು ಶೂನ್ಯ. ಆಕಾಶ್ ಮಾತ್ರ. ರಾಹುಲ್ ಮತ್ತು ಸ್ನೇಹಿತರು ಎಂದೂ ಮರಳಿ ಬರುವುದಿಲ್ಲ.